ವೆಲ್ಕಮ್ ಟು ಸ್ಟೋರಿ ಹಬ್. ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ನೋಡಿ, ನಾನು ಹೊಸ ಕತೆ ಜೊತೆಗೆ ಮತ್ತೆ ಬಂದುಬಿಟ್ಟೆ. ಇಲ್ಲಿ ನೀರಲ್ಲಿ ಒಂದು ಮತ್ಸ್ಯಕನ್ಯೆ ಇತ್ತು. ಮತ್ಸ್ಯಕನ್ಯೆ ಅಂದರೆ ಗೊತ್ತಲ್ಲ, ಅದು ಒಂಥರ ದೇವತೆ ಥರ. ಆ ಮತ್ಸ್ಯಕನ್ಯೆಗೆ ಒಂದು ವಿಚಿತ್ರವಾದ ಒಂದು ಜಾದೂ ಶಕ್ತಿ ಇತ್ತು. ಆ ಶಕ್ತಿಯಿಂದ ಆ ಮೀನು ಆ ನೀರಿನಲ್ಲೇ ವಾಸವಾಗಿತ್ತು. ಅದರ ಜೊತೆಗೆ ಅದರದ್ದೊಂದು ದೊಡ್ಡ ಕುಟುಂಬ ಇತ್ತು. ಅದು ತುಂಬ ಖುಷಿಯಿಂದ ಇತ್ತು. ಇದ್ರದ್ದು ಇನ್ನೊಂದು ಹುಟ್ಟುಗುಣ ಏನಂದರೆ, ಯಾರು ಯಾವುದೇ ಕಾಯಿಲೆ ಇರಲಿ, ಇದು ಕ್ಷಣ ಮಾತ್ರದಲ್ಲಿ ಅದನ್ನು ವಾಸಿ ಮಾಡುವಂತಹ ಜಾದು ಇದ್ರ ಹತ್ರ ಇತ್ತು. ಅದಕ್ಕೆ ವಂಶ ಪಾರಂಪರ್ಯವಾಗಿ ಬಂದಿತ್ತು. ಹಾಗಾಗಿ ಅದು ಎಲ್ಲ ಮೀನುಗಳ ಜೊತೆಗೆ ತುಂಬ ಖುಷಿಯಿಂದ ಇತ್ತು. ಹೀಗೆ ಇರುವಾಗ ತನ್ನ ತಾಯಿ, ತನ್ನ ಕುಟುಂಬದವರು, ತನ್ನ ಅಣ್ಣ ತಂಗಿಯವರ ಜೊತೆಗೆ ಅದು ನೀರಿನಲ್ಲಿ ಈಜಾಡ್ಕೊತ ಬಹಳ ಸಂತೋಷವಾಗಿ ಕಾಲ ಕಳೀತಾ ಇತ್ತು. ಆ ನೀರಿನಲ್ಲಿ ಯಾರಿಗೆ ಏನೇ ಕಾಯಿಲೆ ಬಂದರೂ ವಾಸಿ ಮಾಡೋದು ಇದೇ ಆಗಿತ್ತು. ಹಾಗಾಗಿ ಎಲ್ಲ ಮೀನುಗಳು ಈ ಮತ್ಸ್ಯಕನ್ಯೆಯನ್ನು ನೋಡಿದ್ರೆ ತುಂಬ ಖುಷಿ ಬೀಳ್ತಾಯಿದ್ವು. ಹೀಗೆ ಒಂದಿನ ಸಂತೋಷದಿಂದ ಅವು ನೀರಿನಲ್ಲಿ ವಿಹಾರ ಮಾಡ್ತಾಯಿದ್ವು. ಹೀಗೆ ವಿಹಾರ ಮಾಡ್ತಾ ಸಮುದ್ರದ ಒಳಗಡೆ ಅಥವಾ ನೀರಿನ ಒಳಗಡೆ ಇದ್ದ ಎಲ್ಲ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವು. ಹಾಗೆಯೇ ಅವು ಇದರ ಆಚೆ ಪ್ರಪಂಚ ಹೇಗಿದೆ ಅಂತ ಯೋಚನೆಯೂ ಮಾಡ್ತಾಯಿದ್ವು. ನಮಗೂ ಹಾಗೆ ಅಲ್ಲ, ನಾವು ನೀರೊಳಗೆ ಇಳಿಬೇಕಂತ ಆಸೆ ಪಡ್ತೀವಲ್ಲ, ಹಾಗೆಯೇ ಒಂದಿನ ಅದು ಹಾಗೆ ಈಜಾಡ್ಕೊತ ಹೋಗ್ತಿರುವಾಗ ಅದು ನೋಡ್ತು, ಒಂದು ವಯಸ್ಸಾಗಿರುವಂತಹ ಮೀನಿಗೆ ಗಾಯ ಆಗಿತ್ತು. ಅದು ಆ ಕಡೆಯಿಂದ ರೋದನೆಯಿಂದ ಅಳ್ತಾ ಇತ್ತು. ಅದನ್ನು ಈ ಮತ್ಸ್ಯಕನ್ಯೆ ಕೇಳಿಸ್ಕೊಂಡ್ಳು. ಸರಿ, ಆ ಮತ್ಸ್ಯಕನ್ಯೆ ವಯಸ್ಸಾಗಿರುವಂಥ ಆ ಮೀನಿನ ಕಡೆಗೆ ತನ್ನ ಪ್ರಯಾಣವನ್ನು ಬೆಳೆಸ್ತಾ ಇದೆ. ಆ ಮೀನು ಆ ಕಡೆ ತುಂಬ ಅಳ್ತಾ ಇದೆ. ನೋವು ತಾಳಲಾರೆ ಅಂತ ಇದೆ. ಅಷ್ಟರಲ್ಲಿ ಈ ಮತ್ಸ್ಯಕನ್ಯೆ ಆ ದೊಡ್ಡ ಮೀನು ಇದ್ದಂತಹ ಜಾಗಕ್ಕೆ ಹೋಗ್ತಾ ಇದ್ದಾಳೆ. ಹೋಗಿ ನೋಡಿದರೆ ಆ ಮೀನಿಗೆ ರಕ್ತ ಸೋರ್ತಾ ಇತ್ತು. ಅವಳು ಅದನ್ನು ನೋಡಿ ಗಾಬರಿ ಆಗ್ತಾಳೆ. ನಾನು ಈ ಹಿಂದೆ ಹೇಳಿದ್ನಲ್ಲ, ಆಕೆಗೆ ನೀರಿನಲ್ಲಿ ಯಾವುದೇ ಮೀನಿಗೆ ಗಾಯ ಆದರೂ ಅವಳಿಗೆ ಆ ನೀರಿನಲ್ಲಿ ಸಿಗೋ ಎಲ್ಲ ಔಷಧಿಗಳನ್ನು ಬಳಸಿ ಆ ಮೀನಿನ ಗಾಯಕ್ಕೆ ಔಷಧಿಯನ್ನು ಹಚ್ತಾಳೆ. ಹಚ್ಚಿದ ತಕ್ಷಣ ಆ ಮೀನು ಇವಳಿಗೆ ತುಂಬ ಧನ್ಯವಾದಗಳನ್ನ ಹೇಳುತ್ತೆ. ನೋಡಿ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಆ ಮತ್ಸ್ಯಕನ್ಯೆಗೆ ಕಾಯಿಲೆಯನ್ನು ವಾಸಿ ಮಾಡುವಂತಹ ಶಕ್ತಿ ದೇವರು ಕೊಟ್ಟಿದ್ದರು. ಆಗ ವಯಸ್ಸಾಗಿದ್ದಂತಹ ಮೀನು ಹೇಳ್ತದೆ, ನೀನು ನನಗೆ ಸಹಾಯ ಮಾಡಿದ್ದೀಯಾ, ನಾನು ನಿನಗೆ ಇನ್ನೊಂದು ಮಂತ್ರಶಕ್ತಿಯನ್ನು ಕೊಡ್ತೇನೆ. ಅದರ ಹೆಸರು, ನೀನು ಅದನ್ನು ಯಾವಾಗ ಬೇಕಾದರೂ ಬಳಸ್ಬೋದು. ಆ ಮಂತ್ರದ ಶಕ್ತಿಯ ಹೆಸರು ಸೊಪ್ಪು ತಿಂದರೆ ಮುಪ್ಪಿಲ್ಲ ಅಂತ ಹೇಳಿ, ಯಾವುದೇ ಕಾಯಿಲೆ ಆಗಿರೋ ಮೀನುಗಳಿಗೆ ಅದನ್ನು ಹಚ್ಚಿದರೆ ಖುಷಿಯಾಗುತ್ತೆ ಅಂತ. ಆಗ ಮತ್ಸ್ಯಕನ್ಯೆ ಹೇಳ್ತಾಳೆ, ನಾನು ಈ ನೀರನ್ನು ಬಿಟ್ಟು ಭೂಮಿ ಮೇಲೆ ವಾಸ ಆಗೋದಕ್ಕೆ ಇಷ್ಟಪಡ್ತೀನಿ ಅಂತ. ಎಲ್ಲ ಮೀನುಗಳು ಒಂದು ನಿರ್ಧಾರ ಮಾಡ್ತವೆ. ಅವಳ ಆಸೆಯನ್ನು ಈಡೇರಿಸೋಣ ಅಂತ ಹೇಳಿ ಎಲ್ಲವೂ ಸೇರಿಕೊಂಡು ಚರ್ಚೆ ಮಾಡ್ತವೆ. ಚರ್ಚೆ ಮಾಡಿದ ಮೇಲೆ ಅವೆಲ್ಲ ಸೇರಿ ಆ ಮತ್ಸ್ಯಕನ್ಯೆಯನ್ನು ನೀರಿನಿಂದ ಹೊರಗೆ ಹಾಕ್ತಾರೆ. ಎಷ್ಟು ಚೆಂದ ಅಲ್ಲ ಈ ಕತೆ. ಅವಳು ನೀರಿನಿಂದ ಹೊರಗೆ ಬಂದ ತಕ್ಷಣ ಒಬ್ಬ ಸುಂದರ ರಾಜಕುಮಾರಿಯಾಗಿ ಮಾರ್ಪಾಟಾಗಿಬಿಡ್ತಾಳೆ. ಅವಳಿಗೆ ಈಗಾಗಲೇ ಒಂದು ಮಂತ್ರಶಕ್ತಿ ಇತ್ತು. ಆ ಮಂತ್ರಶಕ್ತಿಯನ್ನು ಅವಳು ಬಳಸೋದಕ್ಕೆ ಶುರು ಮಾಡ್ತಾಳೆ. ಅದರಿಂದ ಅವಳು ಒಂದು ಅರಮನೆಯನ್ನು ಕಟ್ಕೋಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಅದೇ ರೀತಿ ಒಂದು ಅರಮನೆಯನ್ನು ಕಟ್ಕೊಂಡು ಬಿಡ್ತಾಳೆ. ಆ ಅರಮನೆಯ ಮುಂದೆ ಒಂದು ಸುಂದರವಾದ ತೋಟವನ್ನು, ಒಂದು ನೀರಿನ ಕಾರಂಜಿಯನ್ನು ಕಟ್ಕೊತಾಳೆ. ಆ ಮನೆಯಲ್ಲಿ ವಾಸ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡ್ತಾಳೆ. ಇದೇ ರೀತಿ ಅವಳು ದಿನೇ ಅದೇ ಅರಮನೆಯಲ್ಲಿ ಕಳೆಯೋದಕ್ಕೆ ಶುರು ಮಾಡ್ತಾಳೆ. ಅವಳು ತನ್ನ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಆ ಅರಮನೆಯ ಆಚೆ ಇರುವಂತಹ ಊರನ್ನು ನೋಡ್ತಾಳೆ. ಒಂದಿನ ನಾನು ಆ ಊರಿನಲ್ಲಿ ಹೋಗಿ ಅಲ್ಲಿರೋ ಜನರನ್ನು ನೋಡಬೇಕು ಅಂತ ಆಸೆ ಪಡ್ತಾಳೆ. ಆದರೆ ಭೂಮಿ ಮೇಲಿನ ವಾಸ ಅವಳಿಗೆ ಒಂಥರ ವಿಚಿತ್ರ ಅನ್ನಿಸ್ತದೆ, ಆದರೂ ಬಹಳ ಖುಷಿ ತರ್ತಾ ಇರ್ತದೆ. ಯಾಕೇಳಿ, ಅವಳು ಇಲ್ಲಿವರೆಗೂ ನೀರಿನಲ್ಲೇ ಇರ್ತಾ ಇದ್ಲು. ಈಗ ಮೊದಲ ಬಾರಿಗೆ ನೀರಿನಿಂದ ಹೊರಗೆ ಬಂದಿದ್ದಾಳೆ. ಅಲ್ಲೆಲ್ಲ ಆಕೆ ತನ್ನ ಎಲ್ಲ ಕುಟುಂಬದವರ ಜೊತೆಗೆ ಇರ್ತಾ ಇದ್ಲು.
ಆದರೆ ಇಲ್ಲಿ ಆಕೆಗೆ ಅರಮನೆ ಒಳಗೆ ಒಂಟಿತನ ಅನ್ನೋದು ಕಾಡೋದಕ್ಕೆ ಶುರು ಮಾಡುತ್ತದೆ. ಅವಳಿಗೆ ಇದು ಬಹಳ ಬೇಸರ ತರಕ್ಕೆ ಶುರು ಮಾಡ್ತದೆ. ದಿನ ಕಳೆದಂತೆ ಅರಮನೆ ಆಕೆಗೆ ಬೇಸರ ತರ್ತದೆ. ನಾನು ಏನಾದರೂ ಮಾಡಿ ಈ ಪ್ರಪಂಚದಿಂದ ಹೊರ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಒಂದಿನ ಅರಮನೆಯನ್ನು ಬಿಟ್ಟು ಆ ಊರಿನ ಹಳ್ಳಿಯ ಒಂದು ಮಾರುಕಟ್ಟೆಯ ಕಡೆ ಹೋಗ್ತಾಳೆ. ಅಲ್ಲಿ ನೋಡಿದಾಗ ಆಕೆ ವಿಚಿತ್ರ ಜನಗಳನ್ನು ನೋಡ್ತಾಳೆ. ಆಕೆಗೆ ಇದು ಒಂದು ರೀತಿಯ ಸಂತೋಷ ತರುತ್ತೆ. ಯಾಕೆ ಹೇಳಿ, ಈ ಹಿಂದೆ ಆಕೆ ಇದ್ದದ್ದು ನೀರಿನಲ್ಲಿ. ಈ ಹಳ್ಳಿಯ ಜನದ ಒಂದು ಮಾರುಕಟ್ಟೆಗೆ ಹೋಗ್ತಾಳೆ. ಅಲ್ಲಿ ವಿವಿಧ ರೀತಿಯ ಹಣ್ಣು ತರಕಾರಿ ಎಲ್ಲ ಅಂಗಡಿಗಳನ್ನು ನೋಡಿ ಖುಷಿ ಬೀಳ್ತಾಳೆ. ಹೀಗೆ ಆಕೆ ಒಂದು ಹೊಸ ಪ್ರಪಂಚಕ್ಕೆ ಬಂದಿರೋದ್ರಿಂದ ಇದು ಅವಳಿಗೊಂಥರ ಖುಷಿ ಕೊಡೋಕ್ಕೆ ಶುರು ಮಾಡ್ತದೆ. ಅರಮನೆ ಜೀವನ ಬೇಡ ಅನಿಸುತ್ತೆ. ಹಾಗೆಯೇ ಅವಳು ನಡ್ಕೊತ ಮುಂದೆ ಹೋಗ್ತಾಳೆ. ಅಲ್ಲಿ ಸ್ವಲ್ಪ ಹಳ್ಳಿಯ ಜನ ಮಾತಾಡ್ತಾ ಇದ್ದಾರೆ. ರಾಜನ ಆರೋಗ್ಯ ತುಂಬ ಕೆಟ್ಟದಾಗಿ ಹೋಗಿದೆ. ಯಾರು ರಾಜನ ಆರೋಗ್ಯವನ್ನು ಸರಿಪಡಿಸ್ತಾರೋ ಅವರಿಗೆ ಅರ್ಧ ರಾಜ್ಯ ಕೊಡ್ತಾರಂತೆ. ಇಲ್ಲ, ರಾಜನ ಮಗನ ಜೊತೆಗೆ ಯಾರು ಅವರ ಮಗನ ಮದುವೆಯನ್ನು ಮಾಡಿಕೊಡ್ತಾರೆ ಅಂತ ಮಾತಾಡ್ತಾ ಇದ್ದಾರೆ. ಆ ರಾಜನಿಗೆ ಒಬ್ಬ ಮಗ ಇದ್ದಾನೆ. ಅವನು ಸಹ ಅಸಹಾಯಕನಾಗಿದ್ದಾನೆ. ಯಾಕಂತ ಹೇಳಿದರೆ ರಾಜ ಈಗ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ. ಅವರ ಮಗ ಯುವರಾಜ ಇದ್ದಾರೆ. ಅವರೂ ಸಹ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಜನ ಪಿಸಿ ಮಾತಾಡುವುದನ್ನು ಇವಳು ಕೇಳಿಸ್ಕೊತಾಳೆ. ಈ ಮೊದಲೇ ಇವಳಿಗೆ ಗೊತ್ತಿತ್ತಲ್ಲ, ಯಾವುದೇ ಕಾಯಿಲೆ ಇದ್ರೂ ಅದನ್ನು ವಾಸಿ ಮಾಡುವಂಥ ಶಕ್ತಿ ಇವಳಿಗೆ ಇತ್ತು. ಅದಕ್ಕೆ ಅವಳು ಅರಮನೆಯನ್ನು ಪ್ರವೇಶಿಸ್ತಾಳೆ. ಆ ರಾಜನಿಗೆ ಆಗಿರುವಂಥ ಕಾಯಿಲೆ ಬಗ್ಗೆ ತಿಳ್ಕೊತಾಳೆ. ಯುವರಾಜ ಅವಳಿಗೆ ಎಲ್ಲ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಅವಳಿಗೆ ಈ ಕಾಯಿಲೆ ವಾಸಿ ಮಾಡೋದು ಬಹಳ ಸುಲಭವಾಗಿತ್ತು. ಈ ಮೊದಲೇ ಅವಳಿಗೆ ಒಂದು ರೀತಿಯ ಶಕ್ತಿ ಇತ್ತು. ಅದಲ್ಲದೆ ಆ ವಯಸ್ಸಾದ ಮೀನಿಗೆ ಚಿಕಿತ್ಸೆ ನೀಡಿದ್ರಿಂದ ಅದಕ್ಕೂ ಅವಳಿಗೆ ಒಂದು ಶಕ್ತಿ ಬಂದಿತ್ತು. ಆ ಶಕ್ತಿಯನ್ನು ಬಳಸಿ ಆ ರಾಜನಿಗಾದ ಕಾಯಿಲೆಯನ್ನು ಅವಳು ಯೋಚಿಸ್ತಾಳೆ. ಅವಳಿಗೆ ಗೊತ್ತಾಗುತ್ತೆ, ಆ ವಯಸ್ಸಾದ ಮೀನು ಅವಳಿಗೆ ಹೇಳಿತ್ತು, ಸೊಪ್ಪು ತಿಂದವರಿಗೆ ಮುಪ್ಪು ಇಲ್ಲ ಅನ್ನೋದು. ಅದನ್ನು ಆ ಮಾಂತ್ರಿಕ ಶಕ್ತಿಯನ್ನು ಅವಳು ಯೋಚನೆ ಮಾಡ್ತಾಳೆ. ಮಾಡಿ ಅದನ್ನು ಅವಳು ಆ ರಾಜನ ಮೇಲೆ ಪ್ರಯೋಗ ಮಾಡ್ತಾಳೆ. ದಿನೇ ಕಳೆದ ಹಾಗೆ ಆ ರಾಜ ಚೆನ್ನಾಗಿ ಆಗೋದಕ್ಕೆ ಶುರು ಮಾಡ್ತಾರೆ. ಕಾಯಿಲೆಯಿಂದ ಬಳಲ್ತಿದ್ದ ರಾಜ ಈಗ ದಿನೇ ಆಕೆಯ ಮಂತ್ರಶಕ್ತಿ ಹಾಗೂ ಔಷಧಿಯ ಶಕ್ತಿಯಿಂದ ಆರಾಮಾಗೋಕ್ಕೆ ಶುರುವಾಗ್ತಾರೆ. ಈಗ ರಾಜನಿಗೂ ಬಹಳ ಖುಷಿಯಾಗುತ್ತೆ. ಅದೇ ಅರಮನೆಯಲ್ಲಿದ್ದ ಯುವರಾಜನಿಗೂ ಖುಷಿಯಾಗುತ್ತೆ. ಈಕೆ ಆ ರಾಜನಿಗೆ ಕಾಯಿಲೆಯನ್ನು ವಾಸಿ ಮಾಡಿರೋದ್ರಿಂದ ಹಳ್ಳಿಯ ಜನ ಎಲ್ಲ ಈಕೆಯನ್ನು ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ. ಬಹಳ ಸಂತೋಷ, ಪ್ರೀತಿ, ದಯೆಯನ್ನು ಆಕೆಗೆ ತೋರಿಸ್ತಾರೆ. ಇವಳು ಒಬ್ಬ ಅಪ್ಸರೆ. ಇವಳು ನೋಡೋದಕ್ಕೂ ತುಂಬ ಚೆನ್ನಾಗಿರ್ತಾಳೆ. ಅದಲ್ಲದೆ ಕಾಯಿಲೆ ವಾಸಿ ಮಾಡಿದ್ದಾಳೆ. ಈಕೆ ಒಬ್ಬ ವೈದ್ಯನಕ್ಕೆ ಶುರು ಮಾಡ್ತಾರೆ. ಇದನ್ನು ನೋಡಿದ ಯುವರಾಜ ಇವಳ ಮೇಲೆ ಮೋಹಿತನಾಗ್ತಾನೆ. ಇವಳನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಇವರಿಬ್ಬರು ಒಂದೇ ಅರಮನೆಯಲ್ಲಿ ಇರೋದಕ್ಕೆ ಶುರು ಮಾಡ್ತಾರೆ. ಮುಂದೆ ಜೊತೆಗೆ ಇಲ್ಲೇ ಇದ್ದು ಮದುವೆ ಆಗೋಣ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಈ ಹಿಂದೆ ರಾಜ ಡಂಗುರ ಸಾರಿಸಿದ ಹಾಗೆ ಈಕೆಗೆ ಅರ್ಧ ರಾಜ್ಯವೂ ಬಂತು. ಯುವರಾಜನ ಪ್ರೀತಿಯೂ ಸಿಕ್ತು. ಈ ಕಥೆಯು ಹೀಗೆ ಮುಂದುವರಿತದೆ. ಸ್ವಲ್ಪ ದಿನಗಳ ನಂತರ ಇಬ್ಬರದು ಮದುವೆ ಆಗ್ತದೆ. ಮಕ್ಕಳೇ, ಈ ಕತೆ ನಿಮಗೆ ಇಷ್ಟ ಆಯ್ತಲ್ಲ? ಇವರಿಬ್ಬರು ಇದೇ ಅರಮನೆಯಲ್ಲಿ ಸುಖವಾಗಿ ಇರ್ತಾರೆ. ಮುಂದೆ ಏನಾಯಿತು ಅಂತ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗ್ತೇನೆ. ನಾವು ಯಾರಿಗಾದರೂ ಸಹಾಯ ಮಾಡಿದ್ರೆ ದೇವರು ನಮಗೂ ಖಂಡಿತ ಒಳ್ಳೆಯದನ್ನೇ ಮಾಡ್ತಾರೆ. ಇದೇ ಈ ಕಥೆಯ ನೀತಿ ಮಕ್ಕಳೇ. ಅರ್ಥ ಆಯ್ತಲ್ಲ? ಇದರ ಮುಂದುವರೆದ ಭಾಗ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗ್ತೇನೆ.